ಹಾಯ್ ಫ್ರೆಂಡ್ಸ್, ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಎಂದೇ ಖ್ಯಾತಿ ಪಡೆದಿರುವ ಮಹಾಕುಂಭಮೇಳವು ಅಂತಿಮವಾಗಿದೆ. ಫೆಬ್ರವರಿ 26ರಂದು ಮುಕ್ತಾಯಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ಗೆ ಪ್ರತಿದಿನ ಲಕ್ಷಾಂತರ ಮಂದಿ ಭೇಟಿ ನೀಡಿ ಶಾಹಿ ಸ್ನಾನವನ್ನು ಮಾಡಿದ್ದಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಸ್ಥಳವಾಗಿರುವ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಪಾಪ ಕರ್ಮಗಳನ್ನು ಕಳೆದುಕೊಂಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪ್ರತಿದಿನ ಲಕ್ಷಾಂತರ ಮಂದಿ ಶಾಹಿ ಸ್ನಾನವನ್ನು ಮಾಡಿರುವುದರಿಂದ ನದಿ ನೀರಿನ ಸ್ವಚ್ಛತೆಯ ಬಗ್ಗೆ ಅನೇಕ ಚರ್ಚೆಗಳು ನಡೆಯುತ್ತಿವೆ. ಇದರ ನಡುವೆ ಗಂಗಾ ಜಲವನ್ನು ಟೆಸ್ಟ್ ಮಾಡುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಗಂಗಾ ನದಿಯ ನೀರನ್ನು ಟೆಸ್ಟ್ ಮಾಡಿದ ವ್ಯಕ್ತಿಗೆ ಕೊನೆಯಲ್ಲಿ ಅಚ್ಚರಿಯೊಂದು ಕಾದಿತ್ತು. ಅದೇನೆಂದು ತಿಳಿದುಕೊಳ್ಳುವ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಅಂದಹಾಗೆ ಹಿಂದೂ ಸಂಸ್ಕೃತಿಯಲ್ಲಿ ದೇವತೆಯಾಗಿ ಪೂಜಿಸಲ್ಪಡುವ ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿ ಹಿಮನದಿಯ ಹಿಮಾವೃತ ಶಿಖರಗಳಿಂದ ಬಂಗಾಲಕೊಲ್ಲಿಗೆ ಹರಿಯುತ್ತಾಳೆ. ಶತಮಾನಗಳಿಂದ ಇದನ್ನು ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ. ಶುದ್ಧತೆ ಮತ್ತು ದೈವತ್ವವನ್ನು ಈ ನದಿ ಸಾಕಾರಗೊಳಿಸುತ್ತದೆ. ಗಂಗಾ ಅಥವಾ ಗಂಗಾ ಜಲದ ನೀರು ಪಾಪಗಳನ್ನು ಶುದ್ಧೀಕರಿಸುವ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ. ಈ ಜಲವು ಯಾವುದೇ ಆಚರಣೆಗಳಿಗೆ, ಸಮಾರಂಭಗಳಿಗೆ, ತೀರ್ಥಯಾತ್ರೆ ಸೇರಿದಂತೆ ಯಾವುದೇ ಶುಭ ಸಮಾರಂಭಗಳಲ್ಲಿ ಕೇಂದ್ರ ಅಂಶವಾಗಿದೆ. ಗಂಗಾ ನೀರನ್ನು ಎಷ್ಟು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಎಂದರೆ ಬಹುತೇಕ ಪ್ರತಿಯೊಂದು ಭಾರತೀಯ ಮನೆಯಲ್ಲಿ ಈ ಗಂಗಾ ಜಲದ ಬಾಟಲಿ ಇದ್ದೇ ಇರುತ್ತದೆ. ಒಂದೆಡೆ ನಾವು ನದಿಗಳನ್ನು ಪವಿತ್ರವೆಂದು ಪರಿಗಣಿಸುತ್ತೇವೆ, ಆದರೆ ಮತ್ತೊಂದೆಡೆ ನಾವು ಅವುಗಳನ್ನು ಕೈಗಾರಿಕಾ ತ್ಯಾಜ್ಯ, ಒಳಚರಂಡಿ ಮತ್ತು ಪ್ಲಾಸ್ಟಿಕ್ ಅವಶೇಷಗಳಿಂದ ಕೊಳಕು ಮಾಡುತ್ತಿದ್ದೇವೆ. ಅನೇಕ ದೊಡ್ಡ ಜಲದ ಮೂಲಗಳನ್ನು ಕುಡಿಯಲು ಮತ್ತು ಸ್ನಾನ ಮಾಡಲು ಯೋಗ್ಯವಲ್ಲದ ರೀತಿ ಮಾಡಿದ್ದೇವೆ. ಗಂಗಾ ನದಿಯು ಇದಕ್ಕೆ ಹೊರತಲ್ಲ. ಆದರೆ ಗಂಗಾ ನೀರು ಸ್ವಯಂ ಶುದ್ಧೀಕರಣ ಗುಣಗಳನ್ನು ಹೊಂದಿದೆ ಎಂದು ಅನೇಕ ಜನರು ನಂಬುತ್ತಾರೆ. ಅಲ್ಲದೆ ಇದು ಚರ್ಚೆಯ ವಿಷಯವೂ ಆಗಿದೆ. ಗಂಗಾ ನದಿಯ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ಸ್ವತಃ ಉತ್ತರ ಪ್ರದೇಶದ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ CPCB ಅಲಹಾಬಾದ್ ನ್ಯಾಯಾಲಯಕ್ಕೆ ತಿಳಿಸಿದೆ. ಆದಾಗ್ಯೂ IIT ಕಾನ್ಪುರ ಇತ್ತೀಚಿನ ಅಧ್ಯಯನವು ಅದಕ್ಕೆ ವಿರುದ್ಧವಾಗಿದೆ. ಗಂಗೋತ್ರಿಯಿಂದ ಋಷಿಕೇಶದವರೆಗಿನ ನೀರನ್ನು ಭಾರತೀಯ ಮಾನದಂಡಗಳ ಬ್ಯೂರೋ ನಿಗದಿಪಡಿಸಿದ 28 ನಿಯತಾಂಕಗಳ ಮೇಲೆ ಪರೀಕ್ಷಿಸಿತು ಮತ್ತು ನೀರು ಕುಡಿಯಲು ಯೋಗ್ಯವಾಗಿದೆ ಎಂದು ಕಂಡುಕೊಂಡಿದೆ. ಇದೇ ಸಂದರ್ಭದಲ್ಲಿ ಪವಿತ್ರ ಗಂಗಾ ನೀರು ನಿಜಕ್ಕೂ ಶುದ್ಧ ಮತ್ತು ಕುಡಿಯಲು ಯೋಗ್ಯವಾಗಿದೆ ಎಂದು ಹೇಳುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆಶುಗಾಯ್ ಎಂಬ ಯುವಕ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಅವರು ಹರಿದ್ವಾರದಿಂದ ತಂದ ಗಂಗಾ ಜಲವನ್ನು ಪರೀಕ್ಷೆಗೆ ಒಳಪಡಿಸುತ್ತಾರೆ. ವಿಡಿಯೋದಲ್ಲಿ ಆಶು ಒಂದು ಕ್ಯಾನ್ನಲ್ಲಿ ಗಂಗಾ ಜಲವನ್ನು ಸಂಗ್ರಹಿಸುತ್ತಿರುವುದನ್ನು ನೀವು ಕಾಣಬಹುದು. ಅವರು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ನೀರನ್ನು ಇಟ್ಟು ಪರೀಕ್ಷೆ ಮಾಡ್ತಾರೆ. ಈ ವೇಳೆ ನೀರಿನಲ್ಲಿ ಯಾವುದೇ ಕಲ್ಮಶಗಳಾಗಲಿ ಅಥವಾ ಸೂಕ್ಷ್ಮಾಣು ಜೀವಿಗಳಾಗಲಿ ಕಂಡುಬರುವುದಿಲ್ಲ. ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಲು ಆಶುಗಾಯ್ ಅವರು ವೃತ್ತಿಪರ ಪರೀಕ್ಷೆಗಾಗಿ ನೀರಿನ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕೊಂಡೊಯ್ಯುತ್ತಾರೆ. 40x ಸೂಕ್ಷ್ಮ ದರ್ಶಕದ ಅಡಿಯಲ್ಲಿಯೂ ಸಹ ಗಂಗಾ ಜಲದಲ್ಲಿ ಯಾವುದೇ ಮಾಲಿನ್ಯಕಾರಕಗಳು ಅಥವಾ ಸೂಕ್ಷ್ಮಾಣು ಜೀವಿಗಳು ಗೋಚರಿಸುವುದಿಲ್ಲ ಎಂದು ಪ್ರಯೋಗಾಲಯದ ತಜ್ಞರು ದೃಢಪಡಿಸುತ್ತಾರೆ. ನಂತರ ಅವರು ಗಂಗಾ ನೀರನ್ನು ಕೆಲವು ದಿನಗಳವರೆಗೂ ಇಟ್ಟು ನಂತರ ಪರೀಕ್ಷೆ ಮಾಡ್ತಾರೆ. ಆಗಲೂ ನೀರು ಕೋಲಿಫಾರ್ಮ್ ಸೇರಿದಂತೆ ಸೂಕ್ಷ್ಮಾಣು ಜೀವಿಗಳಿಂದ ಮುಕ್ತವಾಗಿತ್ತು. ನೀವು ಬೇಕಾದರೆ ಗಂಗಾ ನದಿಯ ನೀರನ್ನು ಪರೀಕ್ಷೆ ಮಾಡಬಹುದು. ಗಂಗಾ ನದಿಯ ನೀರನ್ನು ಹಾಗೂ ಫಿಲ್ಟರ್ ನೀರನ್ನು ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಹಾಕಿ 3 ತಿಂಗಳ ಕಾಲ ಇಟ್ಟು ನೋಡಿ. ಫಿಲ್ಟರ್ ನೀರು ಬೇಗನೆ ಕೊಳೆತು ಹೋಗುತ್ತೆ, ಕೆಟ್ಟ ವಾಸನೆ ಬರುವುದಕ್ಕೆ ಶುರುವಾಗ್ತದೆ. ಆದರೆ ಗಂಗಾ ಜಲದ ನೀರಿನ ಗುಣ 3 ತಿಂಗಳಾದರೂ ಚೂರೇ ಚೂರು ಕೂಡ ವ್ಯತ್ಯಾಸ ಆಗಿರುವುದಿಲ್ಲ. ನೀವು ನೀರನ್ನು ತುಂಬಿಸುವಾಗ ಎಷ್ಟು ಪರಿಶುದ್ಧವಾಗಿರುತ್ತೋ ಅಷ್ಟೇ ಪರಿಶುದ್ಧ 3 ತಿಂಗಳ ನಂತರವೂ ಇರುತ್ತೆ. ಇನ್ನೊಂದು ಅಚ್ಚರಿಯ ವಿಷಯವೇನೆಂದರೆ ವಿಜ್ಞಾನಿಗಳು ತಮ್ಮ ಪ್ರಯೋಗದಲ್ಲಿ ಗಂಗಾ ನೀರಿಗೆ ಕಾಲರಾ ಬ್ಯಾಕ್ಟೀರಿಯಾವನ್ನು ಸೇರಿಸ್ತಾರೆ. ಆಗ ಕಾಲರಾ ಬ್ಯಾಕ್ಟೀರಿಯಾಗಳು ಕೆಲವು ಗಂಟೆಗಳಲ್ಲಿ ಸಾಯುತ್ತವೆ. ಆದರೆ ಅದೇ ಗಂಗಾ ನೀರನ್ನು ಕುದಿಸಿ ಅದಕ್ಕೆ ಕಾಲರಾ ಬ್ಯಾಕ್ಟೀರಿಯಾವನ್ನು ಹಾಕಿದಾಗ ಅದು ನಾಶವಾಗುವುದಿಲ್ಲ, ಬದಲಾಗಿ ಅವಿನ್ನೂ ಉಲ್ಬಣಗೊಳ್ಳುತ್ತವೆ. ಅಂದರೆ ಗಂಗಾ ನೀರನ್ನು ಕುದಿಸಿದ್ರೆ ಅದರ ಶಕ್ತಿ ಕಡಿಮೆಯಾಗುತ್ತದೆ. ಇದೇ ರೀತಿ ಯಮುನಾ ನೀರನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತಾರೆ. ಆದರೆ ಯಮುನೆಯಲ್ಲಿ ಯಾವುದೇ ಅಂತಹ ಶಕ್ತಿ ಕಾಣಲಿಲ್ಲ. ಈ ಎಲ್ಲ ವಿಷಯಗಳನ್ನು ತಿಳಿದ ಮೇಲೆ ನೀವೇ ಯೋಚನೆ ಮಾಡಿ ಗಂಗಾ ನೀರು ಸ್ನಾನಕ್ಕೆ ಹಾಗೂ ಕುಡಿಯಲು ಯೋಗ್ಯವೋ ಅಲ್ಲವೋ ಎನ್ನುವುದನ್ನು. ಸ್ನೇಹಿತರೆ, ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.